ಶ್ರೀ ಕ್ಷೇತ್ರ ಕಟೀಲಿನ ಎಲ್ಲ ಸದ್ಭಕ್ತರಿಗೂ ನಮಸ್ಕಾರ. ನಾಡಿದ್ದು 3/3/2026 ಮಂಗಳವಾರ ಖಗ್ರಾಸ ಗ್ರಸ್ತೋದಯ ಚಂದ್ರಗ್ರಹಣ ನಡೀಲಿಕ್ಕಿದೆ. ವಸ್ತುತಃ ಇದು ಖಗ್ರಾಸ ಚಂದ್ರಗ್ರಹಣ ಅಂದರೆ ಇಡೀ ಚಂದ್ರಗ್ರಹಣ ಇದೆ, ಆದರೆ ದೃಷ್ಟಿಗೋಚರ ಆಗಿರುವುದಿಲ್ಲ. ದೃಷ್ಟಿಗೋಚರ ಆಗಿರುವುದು ನಮ್ಮ ಉಡುಪಿ ಮತ್ತು ಮಂಗಳೂರು ಸಮೀಪದ ಎಲ್ಲ ಸಜ್ಜನರಿಗೂ ಕೇವಲ 9 ನಿಮಿಷಗಳ ಕಾಲ ಮಾತ್ರ. ಎಲ್ಲಿ ಗ್ರಹಣ ಕಣ್ಣಿಗೆ ಕಾಣುವುದಿಲ್ಲವೋ ಅಲ್ಲಿ ಆಚರಣೆ ಎನ್ನುವುದು ಇರುವುದಿಲ್ಲ ಎನ್ನುವುದು ಶಾಸ್ತ್ರ ಪ್ರಮಾಣದ ಕಾರಣ ಭಾರತದ ರಾಜ್ಕೋಟ್, ಕಚ್, ಜೈಸಲ್ಮೇರ್, ಶಾಹರ್, ಹಗರ್ ಇತ್ಯಾದಿ ಜಾಗ, ಇದು ಗುಜರಾತ್ ಮತ್ತು ರಾಜಸ್ಥಾನಗಳ ಜಾಗದಲ್ಲಿ ಗ್ರಹಣವೇ ಇಲ್ಲ, ಆಚರಣೆಗಿಲ್ಲ ಅಂತ ಹೇಳ್ಬೋದು. ಆದರೆ ನಮ್ಮ ಊರಲ್ಲಿ ಇದು ಒಟ್ಟು 6:39 ಚಂದ್ರೋದಯ ಆಗಿ 6:48 ಗ್ರಹಣ ಮುಗಿಯುವ ಕಾಲ ಆದದ್ರಿಂದ 9 ನಿಮಿಷಗಳ ಕಾಲ ಗ್ರಹಣ ಕಾಣಲಿಕ್ಕೆ ಸಿಗುವುದರಿಂದ ಗ್ರಹಣ ಆಚರಣೆ ಇದೆ. ಆದರೆ ಎಷ್ಟು ಗ್ರಹಣ ಆಚರಣೆ ಹೇಳಿದರೆ ಕಾಣ ಸಿಗುವಷ್ಟು ಸಮಯದಲ್ಲಿ ಮಾತ್ರ ಗ್ರಹಣ ಆಚರಣೆ. ಈ ಸಮಯದಲ್ಲಿ ಸ್ನಾನ ಮಾಡಿ ಪುನಃ ಗ್ರಹಣ ಬಿಟ್ಟ ಮೇಲೆ ಪುನಃ ಸ್ನಾನ ಮಾಡುವುದು ಒಂದು ಉಚಿತವಾದಂತಹ ಕ್ರಮ. ಈ ಸಮಯದಲ್ಲಿ ಸ್ನಾನ ಮಾಡಲಿಕ್ಕೆ ಆಗದಿದ್ದರೂ ಮೊದಲಾಗಿ ಸ್ನಾನ ಮಾಡಿ ದೇವಸ್ಥಾನಗಳಿಗೆ ಬಂದು ದೇವರ ದರ್ಶನ ಪಡ್ಕೊಂಡು ಬರುವಂತಹ ಕ್ರಮವು ಒಂದು ಸಾಧುವಾದ. ಹಾಗಾಗಿ ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಆ ದಿನ ಗ್ರಹಣ 3:19 ಆರಂಭ ಆಗೋದು. ಅದಕ್ಕಿಂತ ಮೊದಲಾಗಿ ದೇವರ ಎಲ್ಲ ನಿರ್ಮಾಲ್ಯಗಳನ್ನು ತೆಗೆದು ಬರೀ ಲಿಂಗರೂಪದಲ್ಲಿ ಬಿಂಬರೂಪದಲ್ಲಿ ಮಾತ್ರ ದೇವಿಯನ್ನು ಇರಿಸಿ ಗ್ರಹಣ ಬಂದ ಕೂಡಲೇ ವಿಶೇಷವಾಗಿ ಕೂಡಲೇ ಸ್ನಾನ ಮಾಡಿ ಒಂದು ಸಣ್ಣ ಪೂಜೆಯನ್ನು ಮಾಡಿ ಆಮೇಲೆ ಗ್ರಹಣ ಆದ ನಂತರ ಪುನಃ ಅಭಿಷೇಕ ಆಗಿ ಅಲಂಕಾರ ಆಗಿ ಪೂಜಾದಿಗಳು ನಡೀತವೆ. ಆ ದೃಷ್ಟಿಯಿಂದಾಗಿ ಭಕ್ತಾದಿಗಳು ದೇವರ ದರ್ಶನಕ್ಕೆ ಬರುವವರು ಎಷ್ಟೊತ್ತಿಗೂ ಬರ್ಬೋದು. ಮಧ್ಯಾಹ್ನ 3 ಗಂಟೆಯ ನಂತರ ದೇವರ ಮೂಲ ಬಿಂಬ ಲಿಂಗದ ದರ್ಶನ ಕಾಣಲಿಕ್ಕೆ ಸಿಗುತ್ತದೆ. 6:39 ಮೇಲೆ ಗ್ರಹಣ ಆರಂಭ ಆಗಿ 6:48 ಗ್ರಹಣ ಮುಗಿದ ಮೇಲೆ ಪುನಃ ದೇವರಿಗೆ ಅಭಿಷೇಕ ಆಗಿ ಆಮೇಲೆ ದೇವಿಗೆ ಅಲಂಕಾರ ಮಾಡಿ ರಾತ್ರಿ ಪೂಜೆ ನಡೀತದೆ. ವಿಶೇಷವಾಗಿ ಹುಬ್ಬ ನಕ್ಷತ್ರ ಸಿಂಹ ರಾಶಿಯಲ್ಲಿ ಚಂದ್ರನಿಗೆ ಕೇತುಗ್ರಹಣ ಆಗುವಂಥದ್ದು. ಹಾಗಾಗಿ ಕನ್ಯಾ, ಮಕರ ಮತ್ತು ಮೀನ ಇರುವ ರಾಶಿಯವರಿಗೆ ಇದರಲ್ಲಿ ದೋಷ ಅಂತ ಇದೆ. ಹಾಗಾಗಿ ಅವರು ಕ್ಷೇತ್ರಕ್ಕೆ ಬಂದು ವಿಶೇಷವಾಗಿ ದೇವರ ನಂದಾದೀಪಕ್ಕೆ ತುಪ್ಪ, ಆಮೇಲೆ ಶುದ್ಧ ಎಳ್ಳೆಣ್ಣೆ ಹೇಳಿದರೆ ನೀವು ಎಲ್ಲೆಲ್ಲಿಯೂ ಅಂಗಡಿಯಲ್ಲಿ ತಗೊಂಡು ಶುದ್ಧ ಎಳ್ಳೆಣ್ಣೆ ಸಿಗುವುದಿಲ್ಲ. ಶುದ್ಧ ಎಳ್ಳೆಣ್ಣೆ ಅಂತಲೇ ಹೇಳಿದ್ದೇನೆ, ಎಳ್ಳೆಣ್ಣೆ. ಅದರೊಂದಿಗೆ ಚಂದ್ರನಿಗೆ ಇರತಕ್ಕಂತಹ ಒಳ್ಳೆಯ ಅಕ್ಕಿ, ಅದೇ ರೀತಿಯಾಗಿ ಕೇತುವಿನ ಹುರುಳಿ ಇದನ್ನು ಎಲ್ಲನೂ ದೇವರಿಗೆ ಸಮರ್ಪಣೆ ಮಾಡುವ ಮೂಲಕವಾಗಿ ನಮ್ಮ ದೋಷ ನಿವಾರಣೆಗಾಗಿ ದೇವರಲ್ಲಿ ಪ್ರಾರ್ಥಿಸಬಹುದು. ಗ್ರಹಣ ಕಾಲದಲ್ಲಿ ದೇವರಿಗೆ ವಿಶೇಷವಾಗಿ ಪ್ರದಕ್ಷಿಣಾದಿಗಳನ್ನು ಬಂದು ನಮಸ್ಕಾರ ಮಾಡಿ ದೋಷ ನಿವೃತ್ತಿಗಾಗಿ ಪ್ರಾರ್ಥಿಸುವುದು ಅತ್ಯಂತ ಒಳಿತು. ಎಲ್ಲರೂ ಇದೇ ರೀತಿಯಾಗಿ ಮಾಡಬೇಕು. ಅನುಕೂಲ ಇದ್ದವರು ಶ್ರೀ ಕ್ಷೇತ್ರ ಕಟೀಲಿಗೆ ಒಂದು ದರ್ಶನವನ್ನು ಪಡೆಯಬಹುದು. ಈ ದಿನ ಬೆಳಿಗ್ಗೆ ಭೋಜನವೇ ಇಲ್ಲ. ಗ್ರಹಣ ಮುಗಿದ ಮೇಲೆ ಆಮೇಲೆ ಆಹಾರ ಸಿದ್ಧಪಡಿಸಿ ಊಟ ಮಾಡುವಂತಹ ಕ್ರಮವನ್ನು ಇಟ್ಟುಕೊಳ್ಳಬಹುದು. ಬೆಳಿಗ್ಗೆ ಅದರ 9 ಗಂಟೆಯ ಮೊದಲು ಅಂತ ಲೆಕ್ಕ ಫಲಾಹಾರವನ್ನು ಮಾಡಬಹುದು. ಆ ಮೂಲಕವಾಗಿ ಇದನ್ನು ಆಚರಣೆ ಮಾಡುವುದು. ಆದರೆ ಬಾಲಕರು, ವೃದ್ಧರು ಮತ್ತು ರೋಗಿಗಳಿಗೆ ಯಾವ ನಿಯಮಗಳು ಅನ್ವಯಿಸುವುದಿಲ್ಲ. ಎಲ್ಲ ಭಕ್ತಾದಿಗಳು ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ದೇವರ ಸ್ಮರಣೆ ಮಾಡಬೇಕು. 1 ಸಲ ಮಾಡಿದರೆ 100 ಸಲ ಮಾಡಿದಷ್ಟು ಪುಣ್ಯ ಗ್ರಹಣ ಕಾಲದಲ್ಲಿದೆ ಅಂತೆ. ಹಾಗಾಗಿ ಜಪ, ಅನುಷ್ಠಾನ, ಅದರೊಂದಿಗೆ ದೇವರ ಪ್ರದಕ್ಷಿಣೆ ಇತ್ಯಾದಿಗಳನ್ನು ನಿರಂತರವಾಗಿ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕವಾಗಿ ಕೇಳಿಕೊಳ್ತೇನೆ. ನಮಸ್ಕಾರ.